Namaskara Bengaluru. So this is our 17th branch in Bangalore and 83rd branch all over India. We are extremely happy and proud of our achievement. I think our customers have loved our products and they continue to patronize us. Customers are the true strength of any brand. We are very happy for the support and the love that customers have given us. As we speak, this is our 83rd branch and very soon we are targeting to reach 100 branches. And in Bangalore itself, we are planning to open. So what is the specialty? Sir, Dindigal Talapakatti Biryani, as the name suggests, is a very popular biryani chain. So we started in 1957. Our founder Talapakatti Naidu started this brand in 1957 from Dindigal. So the recipe is original from 1957. It has been the same. It has not been changed at all. We use Siraga Samba rice to make biryani, and we have biryani in multiple varieties. So we have mutton biryani, chicken biryani, egg biryani, veg biryani, and we also have barbecue items, Chinese items, etc. Speciality is, sir, because biryani, people think it is basmati only, but we were the trendsetters where we replaced the basmati rice with Siraga Samba rice, and we used homemade spices to give it a nice flavor. So right from a 6-year-old to a 70-year-old, people can have this biryani comfortably at any time during the day, and it's very easy for digestion. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ನಮಸ್ತೆ ಉತ್ತರಳ್ಳಿ, ನಮಸ್ತೆ ಎಲ್ಲ ಕನ್ನಡ ಜನರಿಗೆ. ತುಂಬ ಎಕ್ಸೈಟೆಡ್ ಆಗಿದೆ ಈ ಜಾಗದಲ್ಲಿ ನಾವು ಬರೋದಕ್ಕೆ. ಇದು ನಮ್ಮ 17ನೇ ಶಾಖೆ. ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ನಮ್ಮಲ್ಲಿ 16 ಔಟ್ಲೆಟ್ ಇದೆ ಆ್ಯಂಡ್ ಆಲ್ ಓವರ್ ಗ್ಲೋಬಲ್ ನಮ್ಮಲ್ಲಿ 83 ರೆಸ್ಟೋರೆಂಟ್ಸ್ ಇದೆ ಆ್ಯಂಡ್ ನಾವು ಏನಿಲ್ಲ ಅಂದ್ರೂ 7 ಕಂಟ್ರೀಸಲ್ಲಿದ್ದೀವಿ ಆ್ಯಂಡ್ ಆಲ್ಮೋಸ್ಟ್ ಕರ್ನಾಟಕ, ಇಂಡಿಯಾದಲ್ಲಿ ನಮ್ಮಲ್ಲಿ ಶಾಖೆಗಳು ಕರ್ನಾಟಕದಲ್ಲಿದೆ, ತಮಿಳುನಾಡಲ್ಲಿದೆ, ಕೇರಳದಲ್ಲಿ ಲಾಸ್ಟ್ ವೀಕು ಪಾಲಕ್ಕಾಡಲ್ಲಿ ನಾವು ಔಟ್ಲೆಟ್ಸ್ ಓಪನ್ ಮಾಡಿದ್ದೀವಿ. ಹಾಗೂ ಅಬ್ರಾಡ್ಸಲ್ಲಿ ನಾವು ನೋಡೋಕೆ ಹೋದರೆ US ಅಲ್ಲಿದ್ದೀವಿ, ಪ್ಯಾರಿಸ್, ದುಬೈ, ಮಲೇಷಿಯಾ, ಶ್ರೀಲಂಕಾ, ಫ್ರಾನ್ಸ್. ಸೊ ಇದು 7 ಕಂಟ್ರೀಸಲ್ಲಿ ನಾವು ಅಕ್ರಾಸ್ ದಿ ಗ್ಲೋಬಲ್ ನಾವು ಸ್ಪ್ರೆಡ್ ಆಗಿದ್ದೀವಿ. ಸರ್, ಇದು ಹೌದು, ಇದು 1957 ಈ ರೆಸ್ಟೋರೆಂಟ್ ಸ್ಥಾಪನೆಯಾಗಿದ್ದು. ನಾಗಸ್ವಾಮಿ ನಾಯ್ಡು ಅನ್ನೋರು, ತಾತ ಅನ್ನೋರು ಈ ಬ್ರಾಂಚ್ನ ಆ್ಯಕ್ಚುಲಿ ಸಣ್ಣದಾಗಿ ಒಂದು ದಿಂಡಿಗಲ್ ಒಂದು ಹಳ್ಳಿಯಲ್ಲಿ ತಮಿಳುನಾಡಲ್ಲಿ ಇದನ್ನ ಶಾಖೆಯನ್ನು ಸ್ಟಾರ್ಟ್ ಮಾಡಿದ್ರು. ಇನಿಷಿಯಲ್ ಪೀರಿಯಡ್ ಅಲ್ಲಿ ತುಂಬ ಚಿಕ್ಕದಾಗಿ ಸ್ಟಾರ್ಟ್ ಆಗಿ ತದನಂತರ ಕಾಲಾವಕಾಶದಲ್ಲಿ ಬೆಳೆದು ಇವಾಗ ಆಲ್ಮೋಸ್ಟ್ ನಾವು 83 ಪ್ಲೇಸ್ ರೆಸ್ಟೋರೆಂಟ್ಸ್ ಅಲ್ಲಿ. ನಾವು ಬ್ಯಾಂಗ್ಳೂರಲ್ಲಿ ಸ್ಥಾಪನೆ ಆಗಿದ್ದು ಬಂದು 2018. ನಮ್ಮದು ಫಸ್ಟ್ ಔಟ್ಲೆಟ್ ಬಂದಿರೋದು ಇಂದಿರಾನಗರಲ್ಲಿ. ಅಲ್ಲಿಂದ ಬಂದು ನಾವು ಆಲ್ಮೋಸ್ಟ್ 2 ವರ್ಷದಲ್ಲಿ ಆಲ್ಮೋಸ್ಟ್ ಇವಾಗ 17 ಔಟ್ಲೆಟ್ಸ್ ಬಂದು ನಿಂತಿದ್ದೀವಿ. ಈ ವರ್ಷ ನಮ್ಗೆ ಏನಿಲ್ಲ ಅಂದ್ರೂ 10 ರೆಸ್ಟೋರೆಂಟ್ ತೆಗೆಯೋದಕ್ಕೆ ಪ್ಲಾನ್ ಇದೆ. ಆಲ್ರೆಡಿ ನಾವು ಸೈಟ್ಸ್ ನೋಡಿದ್ದೀವಿ, ಡಿಸ್ಕಷನ್ಸ್ ನಡೀತಿದೆ ಆ್ಯಂಡ್ ನಾವು ಬೆಳಿತಾನೆ ಹೋಗ್ತೀವಿ. ತಮ್ಮೆಲ್ಲರ ಆಶೀರ್ವಾದ ಬೇಕಾಗಿದೆ. ತಾವೆಲ್ಲರೂ ಕುಟುಂಬ ಸಮೇತ, ಫ್ಯಾಮಿಲಿ ಸಮೇತ ದಿಂಡಿಗಲ್ ತಲಪಕಟ್ಟಿಗೆ ಬಂದು ಸವಿರುಚಿಯಾದ ಊಟವನ್ನು ತಿಂದು ಆನಂದಿಸಬೇಕು ಎಂದು ನಾನು ಕಳಕಳಿಯಾಗಿ ನಿಮ್ಮಲ್ಲೆಲ್ಲರಿಗೂ ಗ್ರಾಹಕರಿಗೆ ನಾನು ಹೇಳೋದು ವಿಶೇಷ ಏನಂದರೆ, ನಮ್ಮಲ್ಲಿ ಬಿರಿಯಾನಿ ತುಂಬಾ ಫೇಮಸ್. ದಿಂಡಿಗಲ್ ತಲಪಕಟ್ಟಿ ಅಂತ ಹೇಳಿದ್ರೆ ಹೆಸರು ಹೇಳಿದ್ರೆ ನಿಮಗೆ ಫೇಮಸ್ ಆಗದೆ. ನಮ್ಮಲ್ಲಿ ಸಿಗ್ನೇಚರ್ ಪ್ರಾಡಕ್ಟ್ ಬಿರಿಯಾನಿ.